ನಮ್ಮ ಜೊತೆ ಬಿಜೆಪಿಯ ರಾಜ್ಯಾಧ್ಯಕ್ಷರು ಹಾಗೂ ಶಾಸಕರಾಗಿರ್ತಕ್ಕಂಥ ಬಿ.ವೈ. ವಿಜೇಂದ್ರ ಅವರು ಮಾತುಕತೆಯನ್ನು ನಡೆಸ್ತಾರೆ. ಸರ್, ಈ ಚುನಾವಣೆ ಕಾಂಗ್ರೆಸ್ ಎಲ್ಲೊಂದು ಕಡೆ ತನ್ನ ಹೆಚ್ಚುವರಿ ಅಭ್ಯರ್ಥಿಯನ್ನು ಗೆಲ್ಲಿಸಲಿಕ್ಕೆ ಭಾಳಷ್ಟು ಹರಸಾಹಸ ಪಡ್ತಿರ್ತಕ್ಕಂಥದ್ದು. ಈ ಹರಸಾಹಸ ನಿಮ್ಮ ಶಾಸಕರಿಗೇನಾದರೂ ಕುದುರೆ ವ್ಯಾಪಾರಕ್ಕೆ ಅವಕಾಶ ಕೊಡ್ತಾ? ನಮ್ಮ BJP ಶಾಸಕರ ಮೇಲೆ ನಮಗೆ ಸಂಪೂರ್ಣ ವಿಶ್ವಾಸ ಇದೆ. ಯಾವುದೇ ಕಾರಣಕ್ಕೂ ನಮ್ಮ ಶಾಸಕರು ಈ ಕಾಂಗ್ರೆಸ್ ಅವರ ಕುದುರೆ ವ್ಯಾಪಾರಕ್ಕಾಗಲಿ ಅವರ ಒತ್ತಡಕ್ಕಾಗಲಿ ಮಣಿಯೋದಿಲ್ಲ. ಆ ಸಂಪೂರ್ಣ ವಿಶ್ವಾಸ ನಮಗಿದೆ. NDA ಭಾಗವಾಗಿ JDS ಇರ್ತಕ್ಕಂಥದ್ದು. JDSಗೆ ತಾವು ಎಷ್ಟು ಮತಗಳನ್ನ ಕೊಡ್ತಾ ಇದ್ದೀರಾ ಸರ್? ಅದೆಲ್ಲವುದನ್ನು ಕೂಡ ಬಹಿರಂಗ ಹೇಳೋದಕ್ಕೆ ಸಾಧ್ಯ ಇಲ್ಲ. ನಮಗೆ ಪಕ್ಷದ ವರಿಷ್ಠರು ಏನು ಸೂಚನೆಯನ್ನು ನೀಡಿದ್ದಾರೋ ಆ ಸೂಚನೆಯನ್ನು ಪರಿಪಾಲನೆ ಮಾಡಿದ್ದೇವೆ. ಹೆಚ್ಚುವರಿ ಮತಗಳನ್ನು JDSಗೂ ಕೂಡ ಕೊಟ್ಟಿದ್ದೇವೆ. ಎರಡನೇ ಪ್ರಾಶಸ್ತ್ಯ ಮತವನ್ನು ಕೂಡ ನಾವು JDS ಅಭ್ಯರ್ಥಿಗೆ ನೀಡಿದ್ದೇವೆ. ಸರ್, ಎಲ್ಲೊಂದು ಕಡೆ ಕ್ರಾಸ್ ವೋಟಿಂಗ್ ಆಗುತ್ತೆ ಅಂತ ಹೇಳ್ತಾರೆ. ವಿತೌಟ್ ಕ್ರಾಸ್ ವೋಟಿಂಗ್ ಕಾಂಗ್ರೆಸ್ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ. ಕುದುರೆ ವ್ಯಾಪಾರ ಮಾಡಿಕೊಂಡೇ 5ನೇ ಅಭ್ಯರ್ಥಿನ ಗೆಲ್ಲಿಸಬೇಕು ಅನ್ನುವ ಕುತಂತ್ರ ಕಾಂಗ್ರೆಸ್ ಪಕ್ಷ ಮಾಡಿರುವಂಥದ್ದು. ನೋಡೋಣ, ಸಂಜೆ ಅಷ್ಟೊತ್ತಿಗೆ ಗೊತ್ತಾಗುತ್ತಲ್ಲ. ಆದರೆ ನಮ್ಮ ಎರಡೂ ಅಭ್ಯರ್ಥಿಗಳು ನಾವೇನು ಆಲೋಚನೆ ಮಾಡಿದ್ವಿ ಅದ್ರ ಪ್ರಕಾರ ಇಬ್ಬರು ಅಭ್ಯರ್ಥಿಗಳು ಗೆಲ್ತಾರೆ. ನಮಗೇನೋ ತೊಂದರೆ ಇಲ್ಲ ಅದ್ರ ಬಗ್ಗೆ. ಈ ಚುನಾವಣೆ ಎಲ್ಲೊಂದು ಕಡೆ ನೀವು BJP ಶಿಸ್ತಿನ ಪಾರ್ಟಿ ಅಂತ ಹೇಳಿದ್ರು. ಬಹುಶಃ ನಿಮ್ಮವ್ರಿಗೂ ಕೂಡ ಕುದುರೆ ವ್ಯಾಪಾರಕ್ಕೆ ಪ್ರಯತ್ನ ಮಾಡಿದ್ರು ಅಂತ ಹೇಳಿ ಮಾತುಗಳು ಕೇಳಿ ಬಂದಿರತಕ್ಕಂಥದ್ದು. ಆದರೆ ಎಲ್ಲೊಂದು ಕಡೆ ಅದು ಸಾಧ್ಯ ಆಗಲಿಲ್ಲ ಅಂತ. ಮುಖ್ಯಮಂತ್ರಿಗಳಾಗಲಿ ಕಾಂಗ್ರೆಸ್ ಪಕ್ಷ ಆಗಲಿ ಅವರು ಏನೇ ಪ್ರಯತ್ನ ಮಾಡಿದ್ರು ಕೂಡ ನಮ್ದು ಯಾವುದೇ ಶಾಸಕರುಗಳು ಅಡ್ಡ ಮತದಾನ ಹಾಕೋದಕ್ಕೆ ಆಸ್ಪದವನ್ನು ಕೊಟ್ಟಿಲ್ಲ, ಕೊಡೋದಿಲ್ಲ. ಖಂಡಿತ ಅದಕ್ಕೆ ಅವಕಾಶ ಕೊಡೋದಿಲ್ಲ. NDA ಭಾಗವಾಗಿರೋದ್ರಿಂದ ನಾನು ಈ ಪ್ರಶ್ನೆಯನ್ನು ಕೇಳ್ತೀನಿ. GT ದೇವೇಗೌಡರು ನನ್ನ ಆತ್ಮಸಾಕ್ಷಿಯ ಮತವನ್ನು ಹಾಕಿದ್ದಾರೆ ಅಂತ ಹೇಳ್ತಾರೆ. ಅವರೆಲ್ಲ ಒಂದು ಕಡೆ ನಾನು ಒಂದು ಕಾಲನ ಹೊರಗಿಟ್ಟಿದ್ದೀನಿ ಅಂತ ಈಗಾಗಲೇ ಹೇಳಿರ್ತಕ್ಕಂಥದ್ದು. ಹಾಗಾಗಿ ನಿಮ್ಮ NDAಗೆ ಒಂದು ಕಡೆ ನಿಮ್ಮ ಪಾರ್ಟ್ ಆಫ್ ನಿಮ್ಮ ಜೊತೆಗಾರರಿಗೆ ಅವರದೇ ಪಕ್ಷದ ಶಾಸಕರು ಕ್ರಾಸ್ ವೋಟಿಂಗ್ ಹಾಕುವಂಥ ಅನುಮಾನ ಇದೆಯಾ? ನಾನು ನಿನ್ನೆನೂ ಕೂಡ ಮಾನ್ಯ ಕುಮಾರಸ್ವಾಮಿ ಅವ್ರ ಜೊತೆಯಲ್ಲಿ ದೂರವಾಣಿ ಮುಖೇನ ಚರ್ಚೆ ಮಾಡಿದ್ದೇನೆ. ಅವರ ಎಲ್ಲ 18 ಮತಗಳು ಅಂದರೆ JDS ಶಾಸಕರು ಬಲವಾಗಿ ಅವ್ರ ಜೊತೆಲಿ ನಿಂತಿದ್ದಾರೆ. ಯಾವುದೇ ಒಂದು ಮತವು ಕೂಡ ಕಾಂಗ್ರೆಸ್ಸಿಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಅನ್ನುವ ಅಚಲವಾಗಿರ್ತಕ್ಕಂಥ ವಿಶ್ವಾಸದಲ್ಲಿ ಅವರಿದ್ದಾರೆ. ಹಾಗಾಗಿ ನನಗನ್ನಿಸ್ತದೆ ಕಾಂಗ್ರೆಸ್ನವರು ಏನೇ ಕುತಂತ್ರ ಮಾಡಿದರೂ ಸಹ ಅವರ 5ನೇ ಅಭ್ಯರ್ಥಿ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. BJP 2 ಅಭ್ಯರ್ಥಿಗಳು ಮತ್ತು JDS ಅಭ್ಯರ್ಥಿ ಗೆಲ್ತಾರೆ ಅನ್ನೋ ವಿಶ್ವಾಸ ನಮಗಿದೆ. ರಾಜಕೀಯಕ್ಕೆ ತಾವು ಭಾಳಷ್ಟು ಪಳಗಿರ್ತಕ್ಕಂಥದ್ದು. ನಿಮ್ಮವ್ರನ್ನ ಎಷ್ಟು ಜನ ಸಂಪರ್ಕ ಮಾಡೋ ಪ್ರಯತ್ನವನ್ನು ಮಾಡಿದ್ರು ಸರ್, ಬೇರೆ ಬೇರೆ ಮೂಲಗಳಿಂದ? ಇದು ಯಾವುದೂ ಕೂಡ ಚರ್ಚೆ ಮಾಡೋದ್ರಲ್ಲಿ ಇವಾಗೇನು ಅರ್ಥ ಇಲ್ಲ. ಬಹುತೇಕ ನಮ್ಮ BJP ಪ್ರಯತ್ನ ಫಲಿಸಿಲ್ಲ ಅಲ್ವಾ? BJP ನಮ್ಮ ಶಾಸಕರು ಬಹುತೇಕ 2-3 ಜನ ಬಿಟ್ಟರೆ ಎಲ್ಲರೂ ಕೂಡ ಮತದಾನ ಕೂಡ ಮಾಡಾಗಿದೆ. ಸಂಜೆ ಫಲಿತಾಂಶ ಕೂಡ ಬಂದೇ ಬರ್ತದೆ. ಕಾಂಗ್ರೆಸ್ನ ಪ್ರಯತ್ನ ಫಲಿಸಿಲ್ಲ ಅಂತ ಹೇಳ್ಬೋದಾ? ಫಲಿಸೋದಕ್ಕೆ ಸಾಧ್ಯನೂ ಇಲ್ಲ. ಇವಿಷ್ಟು BJP ರಾಜ್ಯಾಧ್ಯಕ್ಷ ಶಾಸಕ ವಿಜೇಂದ್ರ ಅವರ ಅಭಿಪ್ರಾಯ. ಎಲ್ಲೊಂದು ಕಡೆ ಕುದುರೆ ವ್ಯಾಪಾರ ಪ್ರಯತ್ನ ಮಾಡಿದ್ದಾರೆ, ಆದರೆ ಆ ಪ್ರಯತ್ನ ಫಲಿಸಿಲ್ಲ ಅನ್ನೋ ಮುಖಾಂತರ ಎಲ್ಲೊಂದು ಕಡೆ ನಮ್ಮ ಮತದಾರರು, ನಮ್ಮ ಶಾಸಕರು ಶಿಸ್ತಿನ ಸಿಪಾಯಿಗಳನ್ನ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಇದು ವಿಜೇಂದ್ರ ಅವರ ಅಭಿಪ್ರಾಯ ಆಗಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಶಿವಪ್ಪ ಜೊತೆ ವಿಧಾನಸೌಧದಿಂದ ಚಿದಾನಂದ್ ಪಟೇಲ್, ನ್ಯೂಸ್ 18 ಕನ್ನಡ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.